ಮಾವಳ್ಳಿ ಟಿಫಿನ್ ರೂಮ್ಸ್. ಈ ಒಂದು ಹೆಸರನ್ನು ನೀವು ಖಂಡಿತವಾಗಲೂ ಇತಿಹಾಸದಲ್ಲಿ ಕೇಳಿರೋದಕ್ಕೆ ಸಾಧ್ಯವಿಲ್ಲ. MTR ಎನ್ನುವುದು ಇದರ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹೌದು, MTR ಎನ್ನುವುದು ಕೇವಲ ಒಂದು ಹೋಟೆಲ್ ಅಲ್ಲ, ಅದು ಕರ್ನಾಟಕದ ಉದ್ಯಮಶೀಲತೆ, ಬ್ರ್ಯಾಂಡ್ ನಿರ್ಮಾಣ ಅಂತ ಕೂಡ ಹೇಳ್ಬೋದು. ಸಾಂಸ್ಕೃತಿಕ ಹೆಮ್ಮೆಯ ಪ್ರತೀಕ. ಉಡುಪಿ ಒಂದು ಸಣ್ಣ ಹಳ್ಳಿಯಿಂದ ಹೊರಟ ಮೂವರು ಸಹೋದರರು ಜಾಗತಿಕ ಮಟ್ಟದ ಉದ್ಯಮ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದ್ರು ಅಂತ ಈ ಒಂದು ಕಥೆಯಲ್ಲಿ ಖಂಡಿತವಾಗಲೂ ನಾನು ನಿಮಗೆ ವಿವರಿಸ್ತೇನೆ. ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. 1920ರ ದಶಕ ಅದು. ಉಡುಪಿ ಹಿನ್ನೆಲೆ ನಾವು ಹೋಗಬೇಕು. MTRನ ಯಶಸ್ಸಿನ ಬೇರುಗಳು ನಮ್ಮ ಕರ್ನಾಟಕದ ಕರಾವಳಿ ತೀರದ ಉಡುಪಿಯಲ್ಲಿ. 20ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಜನರ ಅಡುಗೆ ಕಲೆಯಲ್ಲಿದ್ದ ನೈಪುಣ್ಯತೆಯನ್ನು ನಾವು ಇತಿಹಾಸದಲ್ಲಿ ಓದ್ತೇವೆ. ಉಡುಪಿ ಶ್ರೀಕೃಷ್ಣ ಮಠದ ಆಸುಪಾಸಿನಲ್ಲಿ ಬೆಳೆದ ಅಡುಗೆ ಪದ್ಧತಿ ಅತ್ಯಂತ ಸಾತ್ವಿಕ ಮತ್ತು ರುಚಿಕರ ಗುಣವನ್ನು ಹೊಂದಿತ್ತು. ಇದೇ ಹಿನ್ನೆಲೆಯಿಂದ ಬಂದವರು ಕೋಟ ಎಂಬ ಹಳ್ಳಿಯ ಪರಂಪಳ್ಳಿ ಯಜ್ಞನಾರಾಯಣಮಯ್ಯ ಮತ್ತು ಅವರ ಸಹೋದರರಾದ ವೆಂಕಟಕೃಷ್ಣಮಯ್ಯ ಹಾಗೂ ರಾಮಕೃಷ್ಣಮಯ್ಯ ಸ್ವಾವಲಂಬಿ ಜೀವನ ನಡೆಸಲು ಮತ್ತು ಉದ್ಯಮ ಬೆಳೆಸಲು ಇವರು ಪ್ರೇರಕರು. ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು ಈ ಮೂವರು ಸಹೋದರರು ಅಂದಿನ ಮೈಸೂರು ಸಂಸ್ಥಾನದ ಹೃದಯ ಭಾಗವಾದ ಬೆಂಗಳೂರಿಗೆ ವಲಸೆಯನ್ನು ಬರ್ತಾರೆ. ಬೆಂಗಳೂರಿನಲ್ಲಿ ಇವರು ಕಂಡುಕೊಂಡಿದ್ದ ಅಡುಗೆ ಕೆಲಸವನ್ನು ಅಂದಿನ ಪ್ರಮುಖ ಗಣ್ಯರ ಮನೆಗಳಲ್ಲಿ ಅಡುಗೆಗಾರರಾಗಿ ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಕೈ ರುಚಿಯನ್ನು ತೋರಿಸ್ತಾರೆ, ಜನಮನವನ್ನು ಗೆಲ್ತಾರೆ. ಇದರಿಂದ ಮೂವರು ಸಹೋದರರು ಕೇವಲ ಅಡುಗೆದಾರರಾಗಿ ಕೆಲಸ ಮಾಡೋದಕ್ಕೆ ಬಯಸಲಿಲ್ಲ. ಅದರಲ್ಲಿ ಯಜ್ಞನಾರಾಯಣಮಯ್ಯವರವರು ಅಡುಗೆಯಲ್ಲಿ ಉಳಿಯಲು ಬಯಸದೆ ಸ್ವಂತ ಉದ್ಯಮ ಆರಂಭಿಸಲು ಕನಸನ್ನು ಕಾಣ್ತಾರೆ. ಅದರ ಫಲವಾಗಿ 1924ರಲ್ಲಿ ಲಾಲ್ ಬಾಗ್ ರಸ್ತೆಯ ಹತ್ತಿರ ಒಂದು ಸಣ್ಣ ಜಾಗದಲ್ಲಿ ಬ್ರಾಹ್ಮಣ ಕಾಫಿ ಕ್ಲಬ್ಬನ್ನು ಆರಂಭ ಮಾಡ್ತಾರೆ. ಅಂದಿನ ಪರಿಸ್ಥಿತಿ ಯಶಸ್ಸು ಯಾವ ರೀತಿ ಇತ್ತು ಅಂದರೆ, ಆರಂಭದಲ್ಲಿ ಕೇವಲ ಇಡ್ಲಿ, ಕಾಫಿ ಮತ್ತು ಸಣ್ಣ ತಿಂಡಿಗಳ ಮಾತ್ರ ಲಭ್ಯವಿದ್ವು ಮತ್ತು ಅಂದಿನ ದಿನಗಳಲ್ಲಿ ಕಾಫಿ ತಯಾರಿಸಲು ಬಳಸುತ್ತಿದ್ದ ಹಾಲು ಮತ್ತು ಪುಡಿ ಗುಣಮಟ್ಟದಲ್ಲಿ ರಾರಾಜಿಸುತ್ತಿರಲಿಲ್ಲ. ಇಡ್ಲಿಗೆ ಬಳಸುತ್ತಿದ್ದ ಉದ್ದಿನ ಬೇಳೆ ಕಟ್ಟುನಿಟ್ಟಾಗಿ ತಾವೇ ಪರಿಶೀಲಿಸ್ತಾ ಇದ್ರು. ಕೇವಲ ಕೆಲವೇ ವರ್ಷಗಳಲ್ಲಿ ಈ ಕಾಫಿ ಕ್ಲಬ್ ಬೆಂಗಳೂರಿನ ಸಾರ್ವಜನಿಕರು, ಕಚೇರಿ ನೌಕರರು ಹಾಗೂ ಲಾಲ್ಬಾಗ್ನ ವಾಯು ವಿಹಾರಕ್ಕೆ ಬಂದರ ಎಲ್ಲರೂ ಇದರ ನೆಚ್ಚಿನ ತಾಣವಾಗಿ ಉಳಿದುಬಿಡ್ತು. ನಂತರ ಯಜ್ಞನಾರಾಯಣಮಯ್ಯರವರು ಕೇವಲ ವ್ಯಾಪಾರಿಯಾಗಲಿಲ್ಲ, ಜ್ಞಾನದಾಹಿಗಳಾಗಿದ್ದರು. 1929ರಲ್ಲಿ ಅವರಿಗೆ ಯುರೋಪ್ ಪ್ರವಾಸ ಕೈಗೊಳ್ಳುವ ಅಪೂರ್ವ ಅವಕಾಶ ಸಿಕ್ತು. ಅಂದಿನ ಕಾಲದ ಒಬ್ಬ ಸಾಮಾನ್ಯ ಹೋಟೆಲ್ ಉದ್ಯಮಿ ವಿದೇಶಕ್ಕೆ ಹೋಗುವುದು ಬಹಳ ಅಪರೂಪದ ಸಂಗತಿಯಾಗಿತ್ತು. ಯುರೋಪ್ನಿಂದ ಅವರು ಕಲಿತು ಬಂದಂತಹ ವಿಷಯ ಅನೇಕ. ಯುರೋಪ್ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ, ಗಾಜು, ಪಿಂಗಾಣಿ ಪಾತ್ರೆಗಳ ಬಳಕೆ, ನೌಕರರ ಶಿಸ್ತು, ಈ ಎಲ್ಲವನ್ನ ಗಮನ ಸೆಳೆಯೋ ರೀತಿ ನೋಡ್ತಾರೆ. ಇನ್ನು ಗ್ರಾಹಕರನ್ನು ದೇವರಂತೆ ಕಾಣುವ ಅವರು ಅತ್ಯುನ್ನತ ಸೌಕರ್ಯಗಳನ್ನು ಹೇಗೆ ಕೊಡ್ತಾರೆ, ಅದರ ಪದ್ಧತಿ ಏನಂತ ಗಮನಿಸ್ತಾರೆ. ಬೆಂಗಳೂರಿಗೆ ಮರಳಿ ಬಂದಾಗ ಯಜ್ಞನಾರಾಯಣಮಯ್ಯರವರು ತಮ್ಮ ಹೋಟೆಲ್ ಕ್ರಾಂತಿಕಾರಿ ಬದಲಾವಣೆಯನ್ನು ಇಲ್ಲಿ ತರ್ತಾರೆ. ಹೌದು, ನೌಕರರಿಗೆ ಪ್ರತ್ಯೇಕ ಸಮವಸ್ತ್ರ, ಯೂನಿಫಾರ್ಮ್ ಅಂತ ಹೇಳ್ತೀವಲ್ಲ ಅದು, ಅಡುಗೆ ಕೋಣೆಯಲ್ಲಿ ಅತ್ಯಂತ ಸ್ವಚ್ಛವಾದ ಕಟ್ಟುನಿಟ್ಟಾದ ರೀತಿ ನಿಯಮಗಳನ್ನು ಜಾರಿಗೆ ತರ್ತಾರೆ. ಗ್ರಾಹಕರಿಗೆ ಕುಡಿಯಲು ನೀರು ಹಾಗೂ ಇನ್ನು ಬೇಕಾದ ಸೌಕರ್ಯಗಳನ್ನು ಕೊಡುವುದು. ಇನ್ನು ಓಪನ್ ಕಿಚನ್ ಅಂತ ಒಂದು ಸಿಸ್ಟಮನ್ನು ಮಾಡ್ತಾರೆ. ಗ್ರಾಹಕರು ನೇರವಾಗಿ ಅಡುಗೆ ಮನೆಗೆ ಬಂದು ಸ್ವಚ್ಛತೆಯನ್ನು ಪರಿಶೀಲಿಸಿ ತೃಪ್ತಿಯಾದ ನಂತರ ತಿಂಡಿ ತಿನ್ನುವ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಆ ಒಂದು ಕಾಲದಲ್ಲಿ. 1951ರಲ್ಲಿ ಈ ಹೋಟೆಲನ್ನು ಈಗಿನ ಮಾವಳ್ಳಿ ಪ್ರದೇಶದ ದೊಡ್ಡ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. ಅಲ್ಲಿಂದ ಇದಕ್ಕೆ ಅಧಿಕೃತವಾಗಿ ಮಾವಳ್ಳಿ ಟಿಫಿನ್ ರೂಮ್ಸ್ ಅಂದರೆ MTR ಅಂತ ಹೆಸರು ಇಡಲಾಯಿತು. ಈ ವಿಶ್ವ ಇತಿಹಾಸದಲ್ಲಿ ಮಹಾಬಿಕ್ಕಟ್ಟುಗಳು ಹೇಗೆ ಹೊಸ ಆವಿಷ್ಕಾರಗಳಿಗೆ ಕಾರಣವಾಗ್ತವೆ ಎಂಬುದಕ್ಕೆ MTRನ ರವಾ ಇಡ್ಲಿ ಅತ್ಯುತ್ತಮ ಉದಾಹರಣೆಯಾಗಿದೆ. ಹೌದು, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಭಾರತದಲ್ಲಿ ತೀವ್ರ ಆಹಾರದ ಕೊರತೆ ಎದುರಾಗಿತ್ತು. ಅಕ್ಕಿಗೆ ವಿಪರೀತ ರೇಷನಿಂಗ್ ಅಂದರೆ ನಿಯಂತ್ರಣ ಜಾರಿಗೆ ಬಂದಿತ್ತು. ದಕ್ಷಿಣ ಭಾರತದ ಹೋಟೆಲ್ಗಳಿಗೆ ಇಡ್ಲಿ ಮಾಡಲು ಬೇಕಾದ ಗುಣಮಟ್ಟದ ಅಕ್ಕಿ ಸಿಗ್ತಾ ಇರಲಿಲ್ಲ.
ಬೇರೆ ಹೋಟೆಲ್ಗಳು ಗುಣಮಟ್ಟವಿಲ್ಲದ ಅಕ್ಕಿ ಬಳಸಿ ಇಡ್ಲಿ ಮಾಡ್ತಿದ್ರೆ MTR ತನ್ನ ಗುಣಮಟ್ಟವನ್ನು ಕೆಡಿಸಿಕೊಳ್ಳಲು ಬಯಸಲಿಲ್ಲ. ಯಜ್ಞನಾರಾಯಣಮಯ್ಯರವರು ನಾವೀನ್ಯತೆ ಹೇಗಂದರೆ ಅಕ್ಕಿಗೆ ಪರ್ಯಾಯವಾಗಿ ಹುಡುಕುತ್ತಿದ್ದಾಗ ಅವರಿಗೆ ಕಂಡದ್ದು ರವೆ. ಅವರು ರವೆಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದಕ್ಕೆ ಹುಳಿ ಮೊಸರು, ಹಸಿರು ಮೆಣಸಿನಕಾಯಿ ಹಾಗೂ ಶುಂಠಿ, ಸಾಸಿವೆ, ಒಗ್ಗರಣೆ, ಗೋಡಂಬಿಗಳನ್ನು ಸೇರಿಸಿ ಬೇಯಿಸಿ ಹೊಸದೊಂದು ತಿಂಡಿಯನ್ನು ಸಿದ್ಧಪಡಿಸ್ತಾರೆ. ಅದೇ ಇಂದಿನ ಜಗತ್ ಪ್ರಸಿದ್ಧ MTR ರವಾ ಇಡ್ಲಿ. ಇದಾದ ನಂತರ ಯುದ್ಧ ನಿಯಂತ್ರಣಕ್ಕೆ ಬಂದರೂ ಕೂಡ ಜನರು ಹೆಚ್ಚಾಗಿ ರವಾ ಇಡ್ಲಿನೇ ಬಳಸ್ತಿದ್ರು ಹೊರತು ಅಕ್ಕಿ ಇಡ್ಲಿನ ಕಮ್ಮಿ ಮಾಡಿದ್ರು. ಇನ್ನು ತುರ್ತು ಪರಿಸ್ಥಿತಿಯ ಸವಾಲುಗಳು ಕೂಡ ಈ ಒಂದು ಫುಡ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಿದೆ. ಯಜ್ಞನಾರಾಯಣಮಯ್ಯರವರು ನಂತರ ಹೋಟೆಲ್ ಜವಾಬ್ದಾರಿಯನ್ನು ತಮ್ಮ ಸೋದರಳಿಯರಾದ ಹರೀಶ್ ಚಂದ್ರಮಯ್ಯ ಅವರವರಿಗೆ ವಹಿಸಿಕೊಡ್ತಾರೆ. ಅವರ ಕಾಲದಲ್ಲಿ MTR ಮತ್ತೊಂದು ದೊಡ್ಡ ಬಿಕ್ಕಟ್ಟನ್ನು ಎದುರಿಸುತ್ತೆ. ಅದು 1975ರ ತುರ್ತು ಪರಿಸ್ಥಿತಿ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದಾಗ ಬಡ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಆಹಾರ ಸಿಗಬೇಕಂತ ಉದ್ದೇಶದಿಂದ ಆಹಾರ ನಿಯಂತ್ರಣ ಕಾಯ್ದೆ, ಪ್ರೈಸ್ ಕಂಟ್ರೋಲ್ ಆ್ಯಕ್ಟ್ ಅಂತ ಜಾರಿಗೆ ತರ್ತಾರೆ. ಇದರ ಅನ್ವಯ ಹೋಟೆಲ್ಗಳಿಗೆ ಇಡ್ಲಿ, ದೋಸೆ, ಕಾಫಿ ಬೆಲೆಗಳು ಅತ್ಯಂತ ಕಡಿಮೆ ದರದಲ್ಲಿ ಸಿಗಬೇಕು ಅಂತ ನಿಗದಿಪಡಿಸಲಾಗುತ್ತೆ. MTR ಎದುರಿಸಿದ ಧರ್ಮ ಸಂಕಟ. ಹೌದು, ಸರ್ಕಾರದ ನಿಗದಿಪಡಿಸಿದ ಬೆಲೆಗೆ ತಿಂಡಿ ಮಾರಬೇಕಂದ್ರೆ MTR ಬಳಸುತ್ತಿದ್ದ ದುಬಾರಿ ಗುಣಮಟ್ಟದ ತುಪ್ಪ, ಹಾಲು, ಬೇಳೆಗಳು ಬಿಟ್ಟು ಕಳಪೆ ವಸ್ತುಗಳನ್ನು ಬಳಸಬೇಕಾಗ್ತಿತ್ತು. ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳುವುದು ಗ್ರಾಹಕರಿಗೆ ಮಾಡುವ ದ್ರೋಹ ಅಂತ ನಂಬಿದ ಈ MTRನ ಒಂದು ನಿರ್ವಾಹಕರಾದಂತಹ ಹರೀಶ್ ಚಂದ್ರ ಮಯ್ಯರವರು ಹೋಟೆಲನ್ನು ತಾತ್ಕಾಲಿಕವಾಗಿ ಮುಚ್ಚಲು ನಿರ್ಧಾರ ಮಾಡ್ತಾರೆ. ಆದರೆ ಹೋಟೆಲ್ ಮುಚ್ಚದಿರೆ ತಲೆಮಾರುಗಳಿಂದ ಕೆಲಸ ಮಾಡ್ತಾ ಇದ್ದ ನೂರಾರು ಕಾರ್ಮಿಕರಿಗೆ ತೊಂದರೆ ಆಗುತ್ತೆ, ಬೀದಿಗೆ ಬರ್ತಾರೆ ಅಂತ ಯೋಚನೆ ಕೂಡ ಮಾಡ್ತಾರೆ. ಆ ಒಂದು ಕಾಲದಲ್ಲಿ ಯೋಚನೆ ಮಾಡಿ ಕಾರ್ಮಿಕರನ್ನು ಉಳಿಸಲು ಇವರು ಹೊಸ ಉಪಾಯವನ್ನು ಮಾಡ್ತಾರೆ. ಹೋಟೆಲ್ನಲ್ಲೇ ಇದ್ದ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಬಳಸಿ ಪ್ರಸಿದ್ಧ ಮಸಾಲೆ ಪುಡಿಗಳನ್ನು ನಾವು ಮಾಡ್ಬೋದು, ರವಾ ಇಡ್ಲಿಗಳ ಮಿಕ್ಸನ್ನು ಮಾಡ್ಬೋದು, ಕಾಫಿ ಪುಡಿಗಳನ್ನು ಸಿದ್ಧಪಡಿಸ್ಬೋದು, ಸಣ್ಣ ಸಣ್ಣ ಪ್ಯಾಕೆಟ್ಗಳ ಮೂಲಕ ನಾವು ಮಾರಬಹುದು ಅಂತ ಹೊರಗಡೆ ಮಾರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಹೋಟೆಲ್ ಮುಚ್ಚಿದರಿಂದ ಬೇಸರಗೊಂಡಿದ್ದ ಗ್ರಾಹಕರು MTR ರುಚಿಯನ್ನು ಮನೆ ಮನೆಗೆ ತಲುಪಿಸಲು ಮುಂದಾಗ್ತಾರೆ. ಪ್ಯಾಕೆಟ್ಗಳನ್ನು ಮಾಡಿ ಮುಗಿಬಿದ್ದ ಜನರು ಖರೀದಿಯನ್ನು ಮಾಡ್ತಾರೆ. ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಲಿಲ್ಲ, ದೇಶದ ಮೂಲೆ ಮೂಲೆಗೂ ತಲುಪುವಂತೆ ಆಯಿತು. ಇದೇ ಇಂದು ನಾವು ನೋಡುವಂತಹ $multi-million ಉದ್ಯಮವಾದ MTR ಫುಡ್ಸ್ಗೆ ಅಡಿಪಾಯವಾಗಿದ್ದು. ಹೌದು, ತುರ್ತು ಪರಿಸ್ಥಿತಿಗೆ ಹಿಂದೆ ತೆಗೆದುಕೊಳ್ಳದೆ ಹೋಟೆಲ್ ಮತ್ತೆ ಪ್ರಾರಂಭಿಸಿದಾಗ ಅವರು ಪ್ಯಾಕೆಟ್ಗಳ ಮೂಲಕ ಈ ಒಂದು ಮಸಾಲೆ ಐಟಮ್ಸನ್ನು, ಈ ಒಂದು ರವೆ ಇಡ್ಲಿಯನ್ನು ಮಾರುಕಟ್ಟೆಗೆ ಜಾರಿಗೆ ತರ್ತಾರೆ. ಪ್ರಸ್ತುತ ಇಂದು ಕೂಡ ಮೂಲ ಹೋಟೆಲ್ ಉದ್ಯಮವನ್ನು ಮಯ್ಯ ಕುಟುಂಬದವರಿಗೆ ಕೂಡ ನಡೆಸ್ತಾ ಇದ್ದಾರೆ. ಇಂದು ಬೆಂಗಳೂರಿನ ಲಾಲ್ಬಾಗ್ ರಸ್ತೆ, ಇಂದಿರಾನಗರ, ಗಾಂಧಿನಗರ, JP ನಗರ ಸೇರಿದಂತೆ ಹಲವೆಡೆ ವಿದೇಶಿಗಳಾದ ಸಿಂಗಾಪುರ, ದುಬೈ, ಲಂಡನ್ MTR ಹೋಟೆಲ್ ಶಾಖೆಗಳು ಇವೆ. ಇಂದಿಗೂ ಇಲ್ಲಿನ ಸಾಂಪ್ರದಾಯಿಕ ಶೈಲಿ ಬೆಳ್ಳಿ ತಟ್ಟೆಯ ಊಟ ಅತ್ಯಂತ ಪ್ರಸಿದ್ಧವಾಗಿದೆ. ಇನ್ನು MTR ಫುಡ್ಸ್ ಈಗಿನ ಪ್ಯಾಕೇಜ್ ಸಿಸ್ಟಮ್ ಏನಿದೆ ಅಲ್ಲ, ಆಹಾರ ಭಾಗವು ಸಕಲೇಶ್ಪುರದ ಮೂಲಕ ಮಯ್ಯ ಕುಟುಂಬದವರು ಮತ್ತೊಂದು ತಲೆಮಾರಿನವರಾದ ಸದಾನಂದ ಮಯ್ಯರವರು ಮುನ್ನಡೆಸ್ತಾ ಇದ್ದಾರೆ. 2007ರಲ್ಲಿ ನಾರ್ವೆ ಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಯಾದ ಓರ್ಕಾಲ್ ಸಂಸ್ಥೆಯು MTR ಫುಡ್ ಪ್ರಾಡಕ್ಟ್ ಹಾಗೂ MTR ಬ್ರ್ಯಾಂಡನ್ನು ಸುಮಾರು $80 ಮಿಲಿಯನ್, ಅಂದಿನ ಮೌಲ್ಯದ ಸುಮಾರು $350 ಕೋಟಿ ನೀಡಿ ಖರೀದಿ ಮಾಡಿತು. ಮಾಲೀಕತ್ವ ಬದಲಾದರೂ ಕೂಡ ಗುಣಮಟ್ಟ ಸೂತ್ರ ಅಪ್ಪಟ ದಕ್ಷಿಣ ಭಾರತದ ರುಚಿಯನ್ನೇ ಹಾಗೆ ಕಾಯ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಟ್ಟಿನಲ್ಲಿ ಇಂದು MTR ಕೇವಲ ತಿಂಡಿ ತಿನ್ನುವ ಹೋಟೆಲ್ ಆಗಿಲ್ಲ. ಮೈಸೂರು ಅರಸರು ಸರ್ ಎಂ ವಿಶ್ವೇಶ್ವರಯ್ಯನವರು, ಕೆಂಗಲ್ ಹನುಮಂತನಯ್ಯನವರು, ಖ್ಯಾತ ಸಾಹಿತಿಗಳಾದ ಕುವೆಂಪು, JP ರಾಜರತ್ನಂ ಅವರು ಹಾಗೂ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಕರ್ನಾಟಕ ಇತಿಹಾಸವನ್ನು ರೂಪಿಸಿದ ದೈತ್ಯ ಪ್ರತಿಭೆಗಳು ಕುಳಿತು ಕಾಫಿ ಕುಡಿದು ಚರ್ಚಿಸಿದ ಹೆಮ್ಮೆಯ ತಾಣವಾಗಿತ್ತು. ಹಾಗೂ ಉಡುಪಿಯ ಸಣ್ಣ ಹಳ್ಳಿಯಿಂದ ಬಂದ ಈ ಮಯ್ಯ ಸಹೋದರರು ಕಠಿಣ ಪರಿಶ್ರಮ ಹಾಗೂ ಪ್ರಾಮಾಣಿಕತೆ ಮತ್ತು ಆಪತ್ತಿನ ಕಾಲದಲ್ಲೂ ಧೃತಿಗೆಡದೆ ಹೊಸ ಆವಿಷ್ಕಾರ ಜಾರಿಗೆ ತಂದು ಮಾಡಿದಂತಹ ಉದ್ಯಮಶೀಲತೆಯನ್ನು
ಗುಣಮಟ್ಟವನ್ನು ಇಂದಿಗೂ ಜನ ನೆನಪಿಡ್ತಾರೆ ಅಂತ ನೆನೆಸ್ಕೊಂಡಾಗ MTR ನಮಗೆ ನೆನಪಾಗುತ್ತೆ ಅಂತ ಹೇಳ್ತಾ, ಇದು MTR ಬೆಳೆದು ಬಂದಂತಹ ಕಥೆಯಾಗಿದೆ. ಹಾಗೂ ಉದ್ಯಮಶೀಲತೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಯುಗ ಯುಗಾಂತರಗಳಿಗೂ ಮುನ್ನಡೆಸ್ಕೊಂಡು ಬರ್ತಾ ಇರುವಂತಹ ಮಯ್ಯ ಕುಟುಂಬದ ಒಂದು ಸುವರ್ಣದ ನೆನಪಿಡುವಂತಹ MTR ಬೆಳೆದು ಬಂದ ರಹಸ್ಯವಾಗಿದೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.